ಕಳೆದ 4 ದಿನಗಳಿಂದಲೂ ಕೂಡ DCM DK ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ಕನಕೋತ್ಸವದ ಮೆರುಗು ಸಾಕಷ್ಟು ರಂಗ್ ತಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಶಾಸಕರುಗಳು ಕೂಡ ಪಾಲ್ಗೊಳ್ತಿದ್ದಾರೆ. ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಶಾಸಕರಂತ ಪ್ರದೀಪ್ ಈಶ್ವರ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಜೊತೆ ಮಾತಾಡೋಕೆ ಅವರು ಇದ್ದಾರೆ. ಸರ್, ಈಗಾಗಲೇ ತಮ್ಮ ಮಾತುಗಳು ಸಾಕಷ್ಟು ಯುವಕರಿಗೆ ಇನ್ಸ್ಪೈರ್ ಆಗಿರುವಂಥದ್ದು, ಸಾಕಷ್ಟು ಪ್ರತಿಭೆಗಳನ್ನ ಗುರುತಿಸಿ ಹೊರಗೆ ತರುವಂಥ ಕೆಲಸವನ್ನು ಮಾಡ್ತಿದೆ. ಮತ್ತೊಂದು ಕಡೆ ಕನಕಪುರದಲ್ಲೂ ಕೂಡ ಇದೇ ರೀತಿಯ ಒಂದು ಕನಕೋತ್ಸವ ಕಾರ್ಯಕ್ರಮ, ಪ್ರಮುಖವಾಗಿ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಬೇಕು. ಅವರಲ್ಲಿ ಸಾಕಷ್ಟು ಕಲೆ ಇರುತ್ತೆ, ಅವ್ರಿಗೆ ಹೊರಗೆ ಬರೋದಕ್ಕಾಗಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಇದ್ದಿದ್ದು ಇವತ್ತು ಜಿಲ್ಲಾ ಮಟ್ಟಕ್ಕೆ ತಂದಿದ್ದಾರೆ. ಸಾಕಷ್ಟು ಪ್ರತಿಭೆಗಳಿಗೆ ಸನ್ಮಾನ, ಅವರಿಗೆ ಅವಾರ್ಡ್ ಮಾಡುವಂಥದ್ದು ಇವೆಲ್ಲವನ್ನು ಮಾಡ್ತಿದ್ದಾರೆ. ತಾವೇನು ಹೇಳ್ತೀರಿ? ಕನಕೋತ್ಸವ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದೊಂದು ಆಶಾಕಿರಣ. ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಮೋಟಿವೇಶ್ನಲ್ ಸ್ಪೀಚಿಗೆ ಕರೆದಿರೋದಕ್ಕೆ ನಮ್ಮ DK ಸಾಹೇಬ್ರಿಗೆ, ವಿಶೇಷವಾಗಿ ನಮ್ಮ ಸುರೇಶ್ ಅಣ್ಣನಿಗೆ ಮತ್ತು ರವಿ ಅಣ್ಣನಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸಾವಿರಾರು ಜನ ಮಕ್ಕಳನ್ನ ಮೋಟಿವೇಟ್ ಮಾಡೋ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಸೊ ಈ ಕನಕೋತ್ಸವ ಇವತ್ತು ಕನಕಪುರ ಅಂದರೆ ನೀವು ದೇಶದಲ್ಲಿ ವಿದೇಶದಲ್ಲಿ DK ಶಿವಕುಮಾರ್ ಅಂತಾರೆ ನೋಡಿ. ನಮಗೊಂದು ಒಳ್ಳೆಯ ಹೆಸರು ಬಂದಾಗ ಫಸ್ಟ್ ಆ ಹೆಸರು ಹೋಗೋದು ಊರಿಗೆ. ಇವತ್ತು ಕನಕಪುರ ಹೆಸರು ಗ್ಲೋಬಲಲ್ಲಿ ಸದ್ದು ಮಾಡುತ್ತೆ ಅಂದರೆ ಅದಕ್ಕೆ DK ಸಾಹೇಬ್ರ ಕಾರಣ. ಇವತ್ತು ಕನಕಪುರ ಅಭಿವೃದ್ಧಿ ಆಗಿದೆ, ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರು ಅಲ್ವಾ. ಇದನ್ನೆಲ್ಲ ನೋಡಿದ್ರೆ ಯಾವ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೂ ಇದೇನು ಕಡಿಮೆ ಇಲ್ಲ. ಸೊ ನಾನು ಹೇಳಕ್ಕೆ ಬಯಸ್ತೇನೆ, DK ಶಿವಕುಮಾರ್ ಸರ್ ಅಂದರೆ ಅಭಿವೃದ್ಧಿ. ಇವತ್ತು ಪಂಚ ಗ್ಯಾರಂಟಿಗಳಿಂದ ಮನೆ ಮನೆಗೂ ತಲುಪಿದೆ ನಮ್ಮ ಸರ್ಕಾರ. ಇವತ್ತು ಒಬ್ಬ ಗ್ರಾಮೀಣ ಭಾಗದ ವ್ಯಕ್ತಿ ಧೈರ್ಯ ಇದ್ದರೆ DK ಶಿವಕುಮಾರ್ ಆಗ್ತಾರೆ ಅಷ್ಟೆ. ನಾನು DK ಸಾಹೇಬ್ರ ಅಭಿಮಾನಿ, ನನ್ನ ಲೀಡ್ರು, ಮೈ ಲೀಡರ್. ಸರ್, ಈಗ ತಮ್ಮ ಸ್ಪೀಚಿಗೆ ಸಾಕಷ್ಟು ಜನ ಕೂಡ ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಸರ್. ಇಲ್ಲಿ ಹೇಗಾಗ್ತಿದೆ ಅಂದರೆ ಸರ್, ಮೊನ್ನೆ ಅಂದರೆ ಸ್ಥಳದಲ್ಲಿ ಒಂದು ಚಿತ್ರ ಬಿಡಿಸುವಂಥ ಒಂದು ಕಾರ್ಯಕ್ರಮ ಇತ್ತು, ಒಂದು ಸ್ಪರ್ಧೆ ಆಯೋಜನೆ ಮಾಡಿ 18,000 ಸ್ಟೂಡೆಂಟ್ಸ್ಗಳು ಒಂದೇ ಕಡೆ, ಅಂದರೆ ಅಷ್ಟು ನಾಟ್ ಈಸಿ ಸರ್. ಒಂದು ಕಡೆ ಇದು ಮಾಡೋದು, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ತಮ್ಮ MLAಗಳೆಲ್ಲರೂ ಕೂಡ ತಾವು ಇವತ್ತು ಬಂದಿದ್ದೀರಿ, ನಿನ್ನೆ ತಮ್ಮ MLAಗಳು ಬಂದು ಸಾಕಷ್ಟು ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿ ಆಗಬೇಕು ಅನ್ನೋಂಥ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ಮೊನ್ನೆ CLPಯಲ್ಲೂ ಸಾಹೇಬ್ರು ಹೇಳಿದ್ರು, ಇಂಥದ್ದೆಲ್ಲ ನಿಮ್ಮ ಕ್ಷೇತ್ರದಲ್ಲಿ ಟ್ರೈ ಮಾಡಿ ಅಂತ ನಮಗೆ CLPಯಲ್ಲೇ ಹೇಳಿದ್ರು. ಸೊ ಇದೆಲ್ಲ ನೋಡಿ ನಮ್ಮ ಕ್ಷೇತ್ರದಲ್ಲೂ ಮುಂದಿನ ದಿನದಲ್ಲಿ ಮಾಡ್ತೀವಿ, ಅವಕಾಶ ನಮಗೆ ಸಿಗುತ್ತೆ ಅಂತ ಅವ್ರ ಆಶೀರ್ವಾದದಿಂದ ಮಾಡ್ತೀವಿ. ಅವ್ರ ಆಶೀರ್ವಾದ ಕನಕಪುರದವ್ರಿಗೂ ಬೇಕು, ರಾಜ್ಯದವ್ರಿಗೂ ಬೇಕು, ನನಗೂ ಬೇಕು. ಮತ್ತು ಗ್ರಾಮೀಣ ಪ್ರತಿಭೆಗಳನ್ನ ಅವ್ರು ಮಾತ್ರ ಗುರುತಿಸಬಲ್ಲರು. ಈಗ ನಮ್ಮಂಥವ್ರನ್ನ ಕರೆದು ಮೋಟಿವೇಟ್ ಮಾಡಿಸ್ತಾರೆ ಅಂದರೆ ಇದು ನನ್ನನ್ನು ಮೇಲಕ್ಕೆ ತರಬೇಕು ಅನ್ನೋ ಉದ್ದೇಶ ಒಂದು. ಎರಡನೇದು, ಕನಕಪುರದ ಮಕ್ಕಳಿಗೂ ಮೇಲೆ ತರಬೇಕು ಅನ್ನೋ ಉದ್ದೇಶ. ಇದು ಪ್ಯೂರ್ ಹಾರ್ಟ್ ಇರೋ ವ್ಯಕ್ತಿ ಮಾತ್ರ ಮಾಡಬಲ್ಲರು ಸರ್. ಈ ಕನಕೋತ್ಸವ ಕಾನ್ಸೆಪ್ಟ್ ಹೆಂಗಿದೆ ಅಂತ ಸರ್, ಒಂದು ಕಡೆ ಗ್ರಾಮೀಣ ಪ್ರತಿಭೆಗಳನ್ನ ಹೊರಗೆ ತರುವಂಥದ್ದು, ಮತ್ತೊಂದು ಕಡೆ ತಾಲೂಕಾಗಿರ್ಬೋದು, ಈಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಜನ ಸಾಕಷ್ಟು ಅನನ್ಯ ಸೇವೆ ಸಲ್ಲಿಸಿರ್ತಾರೆ, ಅವ್ರನ್ನ ಕರೆದು ಸನ್ಮಾನ ಮಾಡುವಂಥ ಕೆಲಸ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಎಸ್, ಇದಕ್ಕೆ ನಾನು ಮತ್ತೊಮ್ಮೆ ಸಾಹೇಬ್ರಿಗೆ ಅಭಿನಂದಿಸ್ತೀನಿ. ಅವ್ರ ವೇಗ ಇದೇ ರೀತಿ ಇರಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಮತ್ತು ಇದು ಕನಕಪುರ ಜನ ಅದೃಷ್ಟವಂತರು, ಇಂಥ ಲೀಡರ್ ಸಿಗಬೇಕು ಅಂದರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ಕನಕಪುರದ ಅಭಿವೃದ್ಧಿಗೆ. ನೀವು ಯಾವ ತಾಲೂಕು ಹೆಡ್ ಕ್ವಾರ್ಟ್ರು ಇಷ್ಟು ಚೆನ್ನಾಗಿ ರೋಡ್ಸ್ ಇದೆ, ಇಷ್ಟು ಕನೆಕ್ಟಿವಿಟಿ ಇದೆ. ಇಂಥ ಕೆಲಸಗಳೆಲ್ಲ ಒಬ್ಬ DK ಶಿವಕುಮಾರ್ ಅನ್ನೋ ಬ್ರ್ಯಾಂಡ್ ನೇಮ್ ಮಾತ್ರ ಮಾಡಬಲ್ಲದು. ನಾನು ಮತ್ತೆ ಹೇಳ್ತಿರ್ತೀನಿ, DK ಅಂದರೆ ಜಸ್ಟ್ ಒಂದು ಹೆಸರಲ್ಲ, ಅದು ಇವತ್ತು ಕರ್ನಾಟಕದ ಬ್ರ್ಯಾಂಡ್. ಅದು ಇದನ್ನೆಲ್ಲ ನೋಡಿದ್ದೀವಿ ಸರ್. ಕನಕೋತ್ಸವ ತಮ್ಮ ಕ್ಷೇತ್ರದಲ್ಲಿ ಏನಾದರೂ ಈ ಥರ ಪ್ಲ್ಯಾನ್ ಮಾಡ್ತೀರಾ ಮುಂದಿನ ವರ್ಷಗಳಿಂದ? ಸಾಹೇಬ್ರ ಆಶೀರ್ವಾದ ಇದ್ದರೆ ಮಾಡ್ತೀನಿ. ಈಗಾಗಲೇ ಅವ್ರ ಆಶೀರ್ವಾದ ನನ್ನ ಮೇಲೆ ಇದೆ. ಖಂಡಿತವಾಗೂ ನನಗೂ ಅಂತ ಆಲೋಚನೆ ಬಂದಿದೆ. ಅವ್ರ ಕೈಯಲ್ಲಿ, ಸಾಹೇಬ್ರ ಕೈಯಲ್ಲೇ ಅದನ್ನು ಉದ್ಘಾಟನೆ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ TV9 ರಾಮನಗರ.